ಚುನಾವಣೆ ಶಿಡ್ಲಘಟ್ಟದ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳಿಗೆ ಜಯ. ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ಚುನಾವಣೆಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳು ಐತಿಹಾಸಿಕ ಜಯ ದಾಖಲಿಸಿದ್ದಾರೆ ಅಂತ ಶಾಸಕ ಬಿಎನ್ ರವಿಕುಮಾರ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಶಿಡ್ಲಘಟ್ಟ ಕ್ಷೇತ್ರದಿಂದ ಎನ್ಡಿಎ ಬೆಂಬಲಿತ ಅಭ್ಯರ್ಥಿಗಳಾದ ಶಿಡ್ಲಘಟ್ಟ ಕ್ಷೇತ್ರದ ಅಭ್ಯರ್ಥಿ ಹಿರಿಯ ಮುಖಂಡರಾದ ಬಂಕ್ಮುನಿಯಪ್ಪ, ಜಂಗಮಕೋಟೆ ಕ್ಷೇತ್ರದಿಂದ ಹುಜುಗೂರು ರಾಮಣ್ಣ ಹಾಗೂ ಚಿಲಕಲೇರ್ಪು ಕ್ಷೇತ್ರ ಕೆಂಚಾರ್ಲಹಳ್ಳಿ ಕೃಷ್ಣಾರೆಡ್ಡಿ ಅವರು ಜಯ ಸಾಧಿಸಿದ್ದು ಅವರಿಗೆ ಶಾಸಕರು ಹೂಗುಚ್ಛ ನೀಡಿ ಅಭಿನಂದಿಸಿ ಮಾತನಾಡಿದರು. ಜೆಡಿಎಸ್ ಪಕ್ಷದ ನಿಷ್ಠಾವಂತ ಮುಖಂಡರು ಮತ್ತು ಹಾಲು ಉತ್ಪಾದಕ ಸಹಕಾರ ಸಂಘಗಳ ಅಧ್ಯಕ್ಷರ ಒಗ್ಗಟ್ಟಿನ ಹೋರಾಟ ಈ ಗೆಲುವಿಗೆ ಕಾರಣವಾಗಿದೆ ಅಂತ ಹೇಳಿದರು. ಒಕ್ಕೂಟದ ಒಟ್ಟು ಫಲಿತಾಂಶದ ಕುರಿತು ಮಾಹಿತಿ ನೀಡಿದ ಶಾಸಕರು ಒಟ್ಟು ಸ್ಥಾನಗಳಲ್ಲಿ ಕಾಂಗ್ರೆಸ್ 5, ಎನ್ಡಿಎ ಮೈತ್ರಿಕೂಟ 5 ಹಾಗೂ ಪಕ್ಷೇತರ ಅಭ್ಯರ್ಥಿಗಳು 3 ಸ್ಥಾನಗಳಲ್ಲಿ ಜಯ ಗಳಿಸಿದ್ದಾರೆ ಎಂದರು. ಈ ಗೆಲುವನ್ನು ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಎಚ್.ಡಿ. ದೇವೇಗೌಡರು ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಆಶೀರ್ವಾದದ ಫಲ ಅಂತ ಬಣ್ಣಿಸಿದ ರವಿಕುಮಾರ್ ಅವರು ಮೈತ್ರಿಕೂಟಕ್ಕೆ ಬೆಂಬಲ ನೀಡಿದ ಎಲ್ಲ ಮತದಾರರು ಮತ್ತು ಮುಖಂಡರಿಗೆ ಅಭಿನಂದನೆ ಸಲ್ಲಿಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತದ ವೈಫಲ್ಯಗಳಿಂದ ಜನರು ಬೇಸತ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ ರಾಜ್ಯದಲ್ಲಿ 100ಕ್ಕೆ 100ರಷ್ಟು ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರು 3ನೇ ಬಾರಿಗೆ ಮುಖ್ಯಮಂತ್ರಿಯಾಗುವುದು ನಿಶ್ಚಿತ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಚುನಾವಣಾ ಫಲಿತಾಂಶ ಹೊರಬೀಳುತ್ತಿದ್ದಂತೆ ಎನ್ಡಿಎ ಮುಖಂಡರು ಹಾಗೂ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದರು. ವರದಿ ನಂದಿರಾಜೇಶ್. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಇವತ್ತೇನು ನಾವು ಗೆದ್ದಿದ್ದೀವಿ, ಇದು ನಮ್ಮ ಗೆಲುವಲ್ಲ, ನಮ್ಮ ಶಾಸಕರ ಗೆಲುವು. ಶಾಸಕರ ಕೃಷಿ, ಶಾಸಕರಿಂದ ಗೆದ್ದಿದ್ದೀವಿ. ಎಲ್ಲ ನಮ್ಮ ಏನು ಕ್ರೆಡಿಟ್ ಇದೆ ಅದೆಲ್ಲ ಕೂಡ ನಮ್ಮ ಶಾಸಕರಿಗೆ ಸೇರ್ಬೇಕಾಗಿರೋದು. ಸರ್, ನಿಮ್ಮ ವಿರುದ್ಧ ಅಪಪ್ರಚಾರ ನಡೆಸಿದ್ದಾರೆ ನಿನ್ನೆಯಿಂದ. ಸೊ ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ ಸರ್? ನನ್ನ ವಿರುದ್ಧ ಅಪಪ್ರಚಾರ ನಡೆಸೋರು ಅಂತಂದ್ರೆ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಹಿಂದೆನೆ. ಆಮೇಲೆ ಎಂತದೂ ಇಲ್ಲ, ಸುಮ್ನೆ ಅವ್ರಿಗೆ ಬೇರೆ ಏನೂ ಸಿಕ್ಕೋದಕ್ಕ ಅದನ್ನ ಹೇಳಿದಾರೆ ಬಿಟ್ರೆ ಆ ತರದ ವ್ಯವಸ್ಥೆ ನಾನು ಮಾಡೋನು ಅಲ್ಲ, ನನಗೆ ಅದರ ಅವಶ್ಯಕತೆನೂ ಇಲ್ಲ. ಸಹಕಾರ ಕ್ಷೇತ್ರದಲ್ಲಿ ಮುಂದಿನ ಯಾವ ತರ ಇದು ಮಾಡ್ತಾರೆ ಸರ್? ಸಹಕಾರ ಕ್ಷೇತ್ರದಲ್ಲಿ ನಾವು ಹಿಂದಿನಿಂದ ಬಂದಿರೋದು ಸಹಕಾರ ಕ್ಷೇತ್ರನೇ, ಮುಂದೆ ಕೂಡ ಸಹಕಾರ ಕ್ಷೇತ್ರನೇ. ನಾವೀಗ ರೈತರಿಗೋಸ್ಕರ ಕೆಲಸ, ರೈತರ ಪರ ಕೆಲಸ, ರೈತರಿಗೋಸ್ಕರ ನಮ್ಮದೇ, ಬೇರೆ ಏನು ನಮ್ಮದೇ ಇಲ್ಲ. ರೈತರಿಗೆ ಏನೇ ಆಗ್ಲಿ ಇವತ್ತು ಹಾಲು ಉತ್ಪಾದಕರಿಗೆ ಒಂದು ಒಳ್ಳೇದಾಗಬೇಕು ಅಂತ ಕೆಲಸ ಮಾಡ್ತೀವಿ. ಮತ್ತೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಒಕ್ಕೂಟದ ಚುನಾವಣೆ ನಡೆದಿದ್ದು, ಈ ಒಂದು ಚುನಾವಣೆ ಫಲಿತಾಂಶ ಬಂದಂತ ಸಂದರ್ಭದಲ್ಲಿ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿಗಳಾದಂಥ ನಮ್ಮ ಪಕ್ಷದ ಹಿರಿಯರಾದಂಥ ಬಂಕ್ಮುನಿಯಪ್ಪನವರು ಮತ್ತು ಇನ್ನೊಬ್ರು ಹಿರಿಯರಾದಂಥ ರಾಮಣ್ಣವರು, ಚಿಲಕಲೇರ್ಪು ಹೋಬಳಿ ಅಭ್ಯರ್ಥಿಯಾದಂಥ ನಮ್ಮ ಕೆಂಚಾರಹಳ್ಳಿ ಕೃಷ್ಣಾರೆಡ್ಡಿ ಅಣ್ಣವರು, ಈ 3 ಜನ ಇವತ್ತು ನಮ್ಮ ಜೆಡಿಎಸ್ ಪಕ್ಷದ ನಿಷ್ಠಾವಂತ ಮುಖಂಡರು ಮತ್ತು ಕ್ಷೇತ್ರದ
ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷಗಳ ಒಂದು ಆಶೀರ್ವಾದದಿಂದ ಈ ಒಂದು 3 ಜನ ಅಭ್ಯರ್ಥಿಗಳನ್ನ ಇವತ್ತು ಅವರು ಗೆಲ್ಲಿಸಿದ್ದಾರೆ. ಅವರಿಗೆ ನನ್ನ ಪಕ್ಷದ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಎಲ್ಲ ಮತದಾರರಿಗೂ ನಮ್ಮ ಮುಖಂಡರಿಗೂ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳಕ್ ಬಯಸ್ತಾ ಇದ್ದೀನಿ. ಏನಿವತ್ತು ನಮ್ಮ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ವಿಭಜನೆ ಆದಂತ ಸಂದರ್ಭದಲ್ಲಿ ಇವತ್ತು ಮೊದಲನೇದಾಗಿ ಚುನಾವಣೆ ನಡೆದಿದ್ದು, ಈ ಒಂದು ಒಟ್ಟಾರೆ ಚುನಾವಣೆಯ ಫಲಿತಾಂಶ ನೋಡಿದಂತ ಸಂದರ್ಭದಲ್ಲಿ ಇವತ್ತು 5 ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿದ್ದಾರೆ, 5 ಜನ NDA ಅಭ್ಯರ್ಥಿಗಳು ಗೆದ್ದಿದ್ದಾರೆ, 3 ಜನ ಇವತ್ತು ಇಂಡಿಪೆಂಡೆಂಟ್ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಇವತ್ತು ನಾವು ನಮ್ಮ ಕ್ಷೇತ್ರ ಸಂಬಂಧಪಟ್ಟಂಗೆ ಇವತ್ತು ಈ ಮಟ್ಟದ ಫಲಿತಾಂಶ ನಮ್ಗೆ ಬರ್ಲಿಕ್ಕೆ ಕಾರಣ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಅವರೊಂದು ಆಶೀರ್ವಾದ, ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಕೇಂದ್ರ ಸಚಿವರಾದಂಥ ಕುಮಾರಣ್ಣವರ ಒಂದು ಆಶೀರ್ವಾದದಿಂದ ನಮ್ಮ ಪಕ್ಷದ ನಿಷ್ಠಾವಂತರು ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಸಂಬಂಧಪಟ್ಟಂತೆ 3 ಜನ ಇವತ್ತು NDA ಅಭ್ಯರ್ಥಿಗಳನ್ನ ಇವತ್ತು ಗೆಲ್ಲಿಸಿದ್ದಾರೆ. ಈ ಒಂದು ಚುನಾವಣೆ ಫಲಿತಾಂಶ ನಾವು ನೋಡಿದಂತ ಸಂದರ್ಭದಲ್ಲಿ ಮುಂದೆ ಈ ರಾಜ್ಯದಲ್ಲಿ 100% NDA ಸರ್ಕಾರ ಬರ್ತಕ್ಕಂಥ ಸಿದ್ಧ. ನಮ್ಮ ಕುಮಾರಣ್ಣವರು 3ನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ಸೂಚನೆಯನ್ನ ಕಾಣಿಸ್ತಾ ಇದೆ. ಒಟ್ಟಾರೆ ಇವತ್ತು ರಾಜ್ಯದಲ್ಲಿ ಏನಿವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸುಮಾರು 32 ತಿಂಗಳು ಕಳೆದ ಮೇಲೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇರ್ತಕ್ಕಂಥ ಒಂದು ವೈಫಲ್ಯಗಳು ಇವತ್ತು ಅವರ ಒಂದು ಆಡಳಿತ ಈಗಾಗಲೇ ರಾಜ್ಯದ ಜನ ಬೆಸೆತ್ತಿದ್ದಾರೆ. ಮುಂದೆ ಈ ರಾಜ್ಯದಲ್ಲಿ 100% NDA ಸರ್ಕಾರ ಅಧಿಕಾರಕ್ಕೆ ಬರ್ತದೆ ಅಂತ ನಾನು ಹೇಳಿ ಬಯಸ್ತೇನೆ. ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ 5 ಕ್ಷೇತ್ರ ಸೇರಿಸಿರ್ತಕ್ಕಂಥದ್ದು. ಇವತ್ತು ಆ 5 ಕ್ಷೇತ್ರದಲ್ಲಿ ನಮ್ಮ ಗುಡಿಬಂಡೆ ಅಭ್ಯರ್ಥಿ ಆದಂತ ನಮ್ಮ ಬೈರಾರೆಡ್ಡಿ ಅಣ್ಣವರು ಇವತ್ತು ಸೋತಿದ್ದಾರೆ ಮತ್ತು ನಮ್ಮ ಪಕ್ಷದ ಹಿರಿಯರು ನಮ್ಮ ವೆಂಕಟರಾಮರೆಡ್ಡಿ ಅವರು, ನಮ್ಮ ಶಿವಾರೆಡ್ಡಿ ಅಣ್ಣವರು ತಮ್ಮ ವೆಂಕಟರಾಮರೆಡ್ಡಿ ಅವರು ಸೋತಿದ್ದಾರೆ. ಇವತ್ತು ಅವರು ಹೆಚ್ಚಿನ ಮತದಾರರು ಇರ್ತಕ್ಕಂಥದ್ದು ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಮತ್ತು ಗುಡಿಬಂಡೆ ಕ್ಷೇತ್ರದಲ್ಲಿ. ಅಲ್ಲಿ ನಮ್ಮ ಪಕ್ಷ ಇವತ್ತು ತಳಮಟ್ಟದಲ್ಲಿ ಇಲ್ಲದಿರೋದ್ರಿಂದ ಇವತ್ತು ನಮ್ಮ 2 ಅಭ್ಯರ್ಥಿಗಳು ಸೋತಿದ್ದಾರೆ. ಮುಂದೆ ಬರ್ತಕ್ಕಂಥ ಚುನಾವಣೆ ಆ ಕ್ಷೇತ್ರದಲ್ಲೂ ನಮ್ಮ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತ ನಾನು ಹೇಳಿ ಬಯಸ್ತೇನೆ. ಶಿಮುಲ್ ಚುನಾವಣೆಯಲ್ಲಿ ಶಿಡ್ಲಘಟ್ಟ ಕ್ಷೇತ್ರದ ಮತದಾರರಿಗೆ ಹೆಚ್ಚಿನ ಮತಗಳನ್ನು ಶಿಡ್ಲಘಟ್ಟ ಮತ್ತು ಜಮ್ಮುಕೋಟೆ ಕ್ಷೇತ್ರ ಮತ್ತು ಚೇಳೂರು ಕ್ಷೇತ್ರದ ಮತದಾರರಿಗೆ ಹೆಚ್ಚಿನ ಮತಗಳು ಕೊಟ್ಟು ಜಯಶೀಲರಾಗಿ ಮಾಡಿದ್ದಾರೆ. ಇದಕ್ಕೆ ಕಾರಣಕರ್ತರು ಇವತ್ತೇನು ಶಿಡ್ಲಘಟ್ಟ ಕ್ಷೇತ್ರ ಅಭಿವೃದ್ಧಿ ನೇತಾರರಂತಹ BN ರವಿಕುಮಾರ್ ಅವರ ಆಶೀರ್ವಾದದಿಂದ ಇವತ್ತು ಈ 3 ಕ್ಷೇತ್ರ ಗೆಲ್ಲೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದು ಒಂದು, ಇವತ್ತು BN ರವಿಕುಮಾರ್ ಅವರು ಈ NDA ಅಭ್ಯರ್ಥಿ ಅಂತ ಮೊದಲೇ ಘೋಷಣೆ ಮಾಡಿ ನಮ್ಮನ್ನೆಲ್ಲನೂ, ಯಾಕಂದ್ರೆ ಇವತ್ತು ನಾವು ಬಾಯಲ್ಲಿ ಹೇಳೋದಲ್ಲ, ಅವರ ಆಶೀರ್ವಾದದಿಂದ ಇವತ್ತು 3 ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಅವಕಾಶ ಆಗಿದೆ.